ಸರ್ ಮಂಜು ಅಂತ ಯು ಅಂಡ್ ಮೀ ಸ್ಟುಡಿಯೋದಿಂದ. ಸರ್ ಚೆನ್ನೈ ವಿರುದ್ಧ ಆಡುವಾಗ ಆ್ಯಕ್ಚುಲಿ ಕರಣ್ ಅವ್ರಿಗೆ ಕಾಲು ಇಂಜೂರ್ ಆಗುತ್ತೆ, ಪೈನ್ ಆಗಿರುತ್ತೆ. ಆಗ ರನ್ನರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಹೋಗಿರ್ತಾರೆ. ಬಟ್ ಅಂಪೈರು ಒಪ್ಕೊಂಡಿರಲ್ಲ. ತುಂಬ ಮಾತುಕತೆ ಆದಮೇಲೂ ಕೂಡ ವಾಪಸ್ ಬರ್ತಾ ಇರ್ತಾರೆ. ನೀವು ಫೀಲ್ಡ್ಗೆ ಹೋಗಿ ಅಲ್ಲಿ ಏನು ಮಾತುಕತೆ ಆಯಿತು, ಆ ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಮಾತಿಗೆ ಒಪ್ಕೊಳ್ತಾರೆ ಅವರು. ಮಾತಿಗೆ ತೂಕ ಇರಬೇಕಲ್ಲ. ಇನ್ಫ್ಯಾಕ್ಟ್ CCL ಅಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂತಂದರೆ, ನೀವು ಟಾಸ್ಕಿನ ಮುಂಚೆ ಒಬ್ಬರನ್ನ ಆಯ್ಕೆ ಮಾಡ್ಬೋದು, ಇವರಿಗೆ ಹೆಲ್ಪ್ ರನ್ನರ್ ಅಂತ. ಅದನ್ನು ನಾವು ಅಂಡರ್ಲೈನ್ ಮಾಡಿರ್ತೀವಿ. ನಾರ್ಮಲ್ ಆಗಿ ಇಡೀ ಟೀಮ್ ಏನು ಮಾಡ್ತಾರೆ, ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂದಾಗ ನನಗೆ ಕೊಟ್ಟಿರ್ತಾರೆ, ನೀವು ತಗೊಳ್ಳಿ ಅಂದ್ಬಿಟ್ಟು ಅಂತ. ನಾನು ಅವತ್ತು ಕರಣ್ ಅವ್ರಿಗೆ ಹಾಕಿರ್ತೀನಿ, ನನ್ನ ಹೆಸರಲ್ಲಿ ಹಾಕಿರಲ್ಲ, ಅದನ್ನು ಕರಣ್ ಅವ್ರಿಗೆ ಹಾಕಿರ್ತೀನಿ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವತ್ತು ಏನೋ ಒಂದು ಡಿಸಿಷನಲ್ಲಿ ಏನು ಬರುತ್ತೆ, ಅವ್ರಿಗೆ ಆಡೋಕ್ಕಾಗಲ್ಲ, ರನ್ನರ್ನ ಕೊಡಬೇಕು ಅಂತ ಬಂದಾಗ ಆಗಲ್ಲ ಅಂದರೆ ನೋಡ್ತೀವಿ ಇನ್ನೊಂದು ಬಾಲ್ ಆಡಿ ಅಂತ ಬರುತ್ತೆ. ನಾನು ಇನ್ನೊಂದು ಬಾಲ್ ಏನಕ್ಕೆ ವೇಟ್ ಮಾಡಬೇಕು? ರನ್ನರ್ ಇಸ್ ಆಲ್ರೆಡಿ ಅಲಾಟೆಡ್, ಇಟ್ ಈಸ್ ಅಫಿಷಿಯಲ್, ಸೊ ಹಿ ಕ್ಯಾನ್ ಟೇಕ್ ಇಟ್ ಫ್ರಮ್ ದ ಫಸ್ಟ್ ಬಾಲ್. ನೀವು ಎಷ್ಟೋ ಸತಿ ನೋಡಿರ್ತೀರಿ ಪ್ರತಿ ಮ್ಯಾಚಲ್ಲೂ ರೂಲ್ಸ್ ಪ್ರಕಾರ ಏನಂದರೆ, ರನ್ನರ್ ಯಾರಿಗೆ ಕೊಟ್ಟಿರ್ತೀವೋ ಅವರು ಕೂಡ 3 ಬಾಲ್ ಆಡಬೇಕು. ಅವರು ಹಿ ಶುಡ್ ಫೇಸ್ 3 balls ಆ್ಯಂಡ್ ದೆನ್ ಟೇಕ್ ಇಟ್, ಓನ್ಲಿ ಫಾರ್ ದ ವಿಜುವಲ್ ಅಷ್ಟೇ. ಬರ್ಬೇಕಾದ್ರೆ ಇಬ್ಬಿಬ್ಬರು ನಡ್ಕೊಂಡ್ ಬರಬೇಡಿ ಅನ್ನೋದಕ್ಕೋಸ್ಕರ ಅದು ಅವ್ರು ಆಡಿದ್ರು ಆಲ್ರೆಡಿ. ಸೊ ಇವಾಗ ಏನಾಗುತ್ತೆ, ತುಂಬ ಒಳ್ಳೆಯವನಾಗಬೇಕು ಅಂತ ನಾನು ಡಗೌಟಲ್ಲೇ ಕುತ್ಕೋಬೋದಮ್ಮ, ನನಗೆ ಅಲ್ಲಿ ಒಳ್ಳೆಯವನಾಗಕ್ಕೆ ಹೋಗ್ತಾ ಇಲ್ಲ, ನಾನು ಗೆಲ್ಲಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಟೀಮ್ ಪರ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಐ ವೆಂಟ್ ಇನ್ ಅಂಡ್ ಐ ಹ್ಯಾಡ್ ಮೈ ಓನ್ ಬಿಟ್ ಆಫ್ ವೆರಿ ಸ್ವೀಟ್ ಟಾಕ್ಸ್ ಆ್ಯಂಡ್ ಇಟ್ ವರ್ಕ್ಡ್. ಸರ್, ಮೊದಲಿಗೆ ನಿಮ್ಗೆಲ್ರಿಗೂ ಶುಭಾಶಯಗಳು ಸರ್. 12 ವರ್ಷ ನಿಮ್ಮ ಬಾಯಿಂದ ಇಷ್ಟು ಶುದ್ಧವಾದ ಕನ್ನಡವನ್ನು ಕೇಳಲು ನಾನು ತುಂಬ ತುಂಬ ಖುಷಿ ಪಡುತ್ತಿದ್ದೇನೆ. ನಮ್ಮ ಸ್ಫೂರ್ತಿಯೇ ನೀವು. ಹೇಳಿ. ಥ್ಯಾಂಕ್ ಯು ಸರ್. ಸರ್, ಒಂದು ಮಾತು ಹೇಳಿದ್ರಿ ನೀವೀಗ, ಕಲಾವಿದರ ಸಂಘಕ್ಕಾಗಿ ನಾವು ಈ ಒಂದು ಆಟವನ್ನು ಆಡ್ತಾ ಇದ್ದೀವಿ. ತುಂಬ ಖುಷಿಯಾದಂಥ ವಿಚಾರ. ಸೊ ಅವರು ಅಂಬರೀಷ್ ಅಣ್ಣ ಅವರು ಹಾಕೊಟ್ಟಿದ್ದಂಥ ಹಾದಿಯಲ್ಲೇ ಹೋಗ್ತಾ ಇದ್ದೀರಾ. ಸೊ ಅವತ್ತಿಂದ ಇವತ್ತವರೆಗೂ ಕೂಡ CCLನಿಂದ ಏನೇ ಒಂದು, ಅದು ₹1 ಇರ್ಬೋದು ಅಥವಾ 1 ಕೋಟಿ ಇರ್ಬೋದು, ಏನೇ ಬಂದರೂ ಕೂಡ ಅಲ್ಲಿಗೆ ಕಲಾವಿದರ ಸಂಘಕ್ಕೆ ಹೋಗ್ತಾ ಇದೆ, ಕಲಾವಿದರ ಒಂದು ನಿಧಿಗೆ ಹೋಗ್ತಾ ಇದೆ, ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಆದರೆ ಎಷ್ಟೋ ಜನ CCL ಆಡುವಂಥ ಕಲಾವಿದರಿಗೆ ಇನ್ನೂ ಆ ಒಂದು ಕಲಾವಿದರ ಸಂಘದ ಮೆಂಬರ್ಶಿಪ್ ಸಿಕ್ಕಿಲ್ಲ. ಸೊ ಅಂಬರೀಷ್ ಅಣ್ಣ ಅವರು ಇದ್ದಾಗಲೇ ಸತ್ತೋಗ್ಬಿಡ್ತಾ ಕಲಾವಿದರ ಸಂಘ ಅಂತ ಒಂದೊಂದು ಸಲ ಇಲ್ಲ. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಹಾಗೆ ಕಲಾವಿದರ ಸಂಘದಲ್ಲಿ ಎಷ್ಟೋ ಜನಕ್ಕೆ ಆ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಕೊಡದವ್ರವ್ರಿಗೆ ಕೊಡ್ತಾರೆ. ಇನ್ನು ಯಾರಾದ್ರೂ, ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಅವ್ರು ನಮಗೆ ಹೇಳ್ಬೇಕು ಫಸ್ಟ್, ನಮ್ಮ ಹತ್ರ ಇನ್ನೂ ಕಾರ್ಡ್ ಇಲ್ಲ ಅಂತ. ಯಾರ್ಯಾರ ಹತ್ರ ಇಲ್ಲೋ ಖಂಡಿತ ಸಂಘದ ಕಡೆಯಿಂದ ಕೊಡಿಸೋ ಜವಾಬ್ದಾರಿ ನಂದು. ಅದೇನು ಅವ್ರು ಯಾವತ್ತೂ ಅದಕ್ಕೆ ತುಟಿ ಪಿಟಿ ಕಂದಿಲ್ಲ. ಯಾರ್ಯಾರ ಹತ್ರ ಇರಲಿಲ್ಲೋ ಮುಂಚೆ ಗೊತ್ತಿರೋರ್ಗೆ ಎಲ್ಲರಿಗೂ ಕೊಡಿಸಿದ್ದೀವಿ. ಹಾಗನ್ಬಿಟ್ಟು ಇನ್ನೊಂದು, ನನ್ನ ಪ್ಲೇಯರ್ಸು CCL ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ ದುಡ್ಡು ಇಸ್ಕೊಂಡಲ್ಲೇ ಆಡ್ತಾ ಇರ್ಬೋದು. ಬಟ್ ಅವರಷ್ಟು ಜನಕ್ಕೂ ನಾನಿದ್ದೀನಿ. ಅದು ಯಾವತ್ತೂ ಕೊರತೆ ಆಗಿಲ್ಲ, ಆಗೋದು ಇಲ್ಲ. ಹಾಗೇನೆ ಸಂಘ ಯಾವತ್ತೂ ಸಪೋರ್ಟ್ ಇದೆ. ಇವತ್ತಿಗೂ ರಾಕ್ಲೈನ್ ಸರ್ ಯಾವ ಒಂದು ಅವರಾಗೆ ಒಂದು ನಿಂತ್ಕೊಂಡು ಏನು ಸಂಘಕ್ಕೆ ಬೆಂಬಲವಾಗಿ ನಿಂತಿದ್ದಾರೋ, ಒಂದು ಫೋನ್ ಕಾಲ್ ಹಾಕಿದ್ರೆ ಇಲ್ಲಿ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದರೆ 100% ಕೊಡ್ತಾರೆ ಸರ್. ಯಾಕಂದರೆ ಕೊಡಬೇಕು ಅನ್ನೋದಲ್ಲ, ಈ ಪ್ಲೇಯರ್ಸ್ಗಳು ಅಷ್ಟೇ ಒಂದು ಜೀವ ಹಾಕಿ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅಂದಾಗ ದೇ ಡಿಸರ್ವ್ ಇಟ್ ಆ್ಯಂಡ್ ಐ ಆಮ್ ಶ್ಯೂರ್ ದೇ ವಿಲ್ ಗಿವ್ ಇಟ್ ಆಲ್ಸೋ ವಿತೌಟ್ ಎನಿ ಹೆಸಿಟೇಷನ್. ನೋ ಪ್ರಾಬ್ಲಮ್. ಇದೆ ಸರ್. ಇಲ್ವನ್ರ? ಏನ್ ಅರ್ಥ ಆಗಿಲ್ಲ, ಮಾಡಬಾರ್ದಿತ್ತ? ಓಕೆ, ಇದೆ, ಏನಿಲ್ಲ ಸರ್, ಆ ಥರ ಏನಿಲ್ಲ. ಸಂಘಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದ್ರೆ ಇವ್ರೆ ಅವ್ರು ಹೇಳ್ಬೇಕಾಗತ್ತೆ ನನ್ನ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಅಕೌಂಟ್ ಆಗಲಿ ದುಡ್ಡಿಲ್ಲ ಅಂದ್ರೆ ಅವ್ರಿಗೆ ನಾವು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತಾ ಹೇಳಿ? ಒಬ್ರು ಯಾರಾದ್ರೂ ಬಂದು ನಮಗೆ ಇನ್ನೂ ಸಂಘದಿಂದ ನಮಗೆ ಇನ್ನೂ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ 100% ಐ ಆಮ್ ಟೆಲಿಂಗ್ ಇಟ್ಸ್ ಅ ಮ್ಯಾಟರ್ ಆಫ್ 5 minutes ದೇ ವಿಲ್ ಗೆಟ್ ಇಟ್. ಈ ವಿಚಾರ